ಸರ್ ಈಗ ನಾನು ಹೇಳೋದೊಂದು ಅರ್ಥ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಕೊಪ್ಪರಿ ಅಂಗಡಿಯರೇ ಸರ್ ಎಲ್ಲ ಕಾರ್ಡ್ ಮಾಡಿಸಿರೋರು. ಕೊಪ್ಪರಿ ಅಂಗಡಿಯವ್ರು ಮಾಡಿಸಿದ್ರೆ ಒಬ್ಬ ರೈತರಿಗೆ ಇಲ್ಲಿ ಗೊತ್ತಿಲ್ಲ. ಈ ರೈತರು ದುರಾಶೆ ಪಟ್ಟೆ ಬರ್ಬಿಟ್ಟು ಪಾಪ ನಿಜವಾದ ರೈತರು ಹಂಗೆ ಇದ್ದಾರೆ. ಈಗ ಏನೈತೆ, ಈ ಕಾರ್ಡ್ ಕ್ಲೋಸ್ ಆಯ್ತು ಅಂದರೆ 8,000 ರೂಪಾಯಿ ಅಂಗಡಿ ತಂದು ನಿಲ್ಲಿಸ್ಕೊತಾರೆ. 8,000 ರೂಪಾಯಿ ನಿಲ್ಸ್ಕೊಂಡ್ರೆ ಒಂದು ಕಾರ್ಡ್ಗೆ 1,000, 2,000, 5,000 ಕೊಟ್ಟು ಇವ್ರು ಕಾರ್ಡ್ ತಗೊಂಡವ್ರೆ. ಆ ಒಂದು ಕಾರ್ಡ್ಗೆ 1.5 ಟನ್ಗೆ 80,000, 85,000 ರೂಪಾಯಿ ಒಂದು ಕಾರ್ಡ್ ಸಿಗುತ್ತೆ. ಇದು ನಮ್ಮ ರೈತರಿಗೆ ಗೊತ್ತಿಲ್ಲ. ಇದು ಅಂಗಡಿಯವ್ರು ಏನು ಮಾಡ್ತಾರೆ, ಈ ಕಾರ್ಡ್ ಟಾಪ್ ಆದ ತಕ್ಷಣ ರೈತರ ಅಂಗಡಿಗೆ ಕೊಬ್ಬರಿ ತಗೊಂಡೋಗಿ ಬಿಡ್ತಾರೆ. ಆ ಕೊಬ್ಬರಿ ಒಂದು ಕಾರ್ಡ್ಗೆ 80,000 ರೂಪಾಯಿ ತಿಂತವ್ರೆ. ನಿಜವಾದ್ರು ಹೇಳ್ತೀನಿ, ರೈತರು ಈ ದುರಾಶೆ ಬಿದ್ದು ಯಾರು 1,000, 2,000 ಮಾಡ್ಕೊಂಡು ನಿಜವಾದ ರೈತರಿಗೆ ಕೊಡ್ರಿ. ನಿಮ್ಮ ಕಾರ್ಡ್ ನಿಜವಾದ ರೈತರಿಗೆ ಕೊಡ್ರಿ. ಹೋಗಿ ಅವ್ರು ಅಂಗಡಿಯವ್ರು ಕೊಟ್ಕೋತಾವ್ರೆ. ಅಂಗಡಿಯವ್ರು ಕೊಂಡ್ಕೊಂಡು 1,000, 2,000 ಕೊಟ್ಟು ರೈತರು ಬಿಕಾರಿ ಮಾಡಿದ್ದಾರೆ. ಇದರಲ್ಲಿ 2 ಥರ ರೈತರವ್ರೆ, ಸ್ವಾಭಿಮಾನದ ರೈತರವ್ರೆ. ಈ ಇದಕ್ಕಾಗಿ ಕೆಲವರು ಆಡ್ ಮಾಡ್ಕೊಂಡು ಜಮೀನು ತೋರಿಸ್ಕೊಂಡು ಎಲ್ಲ ಕಾಯಿ ಕೊಬ್ಬರಿ ಇದು ಕಾಯಿ ಬಾರಿರೋರು ಅವ್ರು ಕೊಬ್ಬರಿ ಇಲ್ಲದೆ ಹೋದ್ರೂ ಕಾರ್ಡ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು. ಈಗ ನಿಜವಾದ ರೈತ ಏನು ಮಾಡ್ತಾರೆ, ಈ ಕಾರ್ಡ್ ಸಿಗಲ್ಲ ಅಂತ ಅಂಗಡಿ ತಗೊಂಡೋಗಿ 8,000 ರೂಪಾಯಿ ಕೊಬ್ಬರಿ ಕೊಡ್ತಾರೆ. ಅವ್ರು ತಗೊಂಡೋಗಿ ಅದೇ ಕೊಬ್ಬರಿನ ನೆಪೆಟ್ಟಿಗೆ ಅಂಗಡಿಯವ್ರು ಬಿಡ್ಕೊತಾವ್ರೆ. ಒಂದು ಕಾರ್ಡ್ 85,000 ರೂಪಾಯಿ ಹೊಡಿತಾವ್ರೆ. ಈಗ ನೀವು ಇದು ಹೇಳೋದ ಇಡೀ ದೇಶಕ್ಕೆ, ರಾಜ್ಯಕ್ಕೂ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿಗೂ ತಲುಪೋವರೆಗೂ ಇದನ್ನು ನೀವು ಇದು ಮಾಡಿ. ದಯವಿಟ್ಟು ಹೇಳ್ತೀನಿ, ಈಗ ಏನಿದೆ ಈ ಫೆಡರೇಷನ್ ಸಿಸ್ಟಮ್ ಚೇಂಜ್ ಮಾಡಿ. ನಿಜವಾದ ರೈತರಿಗೆ ಅವತ್ತು ನಿಮ್ಮ ಕೊಬ್ಬರಿ ಏನಿದೆ ಮನೆಯಿಂದ ತಾಂಬನ್ನಿ. ನೀವೀಗ 1.5 ಟನ್ನು 2 ಟನ್ ಮಾಡ್ಕೊಂಡು ಕೂತ್ಕೊತಿರಲ್ಲ, 5 ಟನ್ ತಾಂಬನ್ನಿ. ನೀವು ಕೊಟ್ಟರೆ ಕೊಬ್ಬರಿ ಇಲ್ಲ ಜನಗಳ್ತಾವ. ಈಗ